ಹೆಲೋ ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ರೂಪಾ ಮಂಜು ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಈ ಬ್ಲಾಗ್ ಬಂದು ಸಂಡೇ ಬ್ಲಾಗು. ಸೊ ಸಂಡೇ ಬ್ಲಾಗ್ ಅಂದರೆ ನಮ್ಮ ಮನೇಲಿ ನಾನ್ ವೆಜ್ ಯಾರ್ಯಾರೆಲ್ಲ ತಿಂತೀರಾ, ಯಾರ್ಯಾರ ಮನೇಲೆಲ್ಲ ತಿಂತೀರಾ, ಆಬ್ವಿಯಸ್ಲಿ ಸಂಡೇ ಅಂದರೆ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲಿ ಇವತ್ತಿನ ಅಡುಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಣ್ಣ ನಾಟಿ ಕೋಳಿ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಾಟಿ ಕೋಳಿ ಸಾಂಬಾರನ್ನು ಮಾಡಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಬಿರಿಯಾನಿ, ಒಂದು ಸ್ವಲ್ಪ ಕಬಾಬನ್ನು ಸಹ ಮಾಡಬೇಕು. ಸೊ ಮಧ್ಯಾಹ್ನ 3 ಗಂಟೆಯಿಂದ ನನ್ನ ಬ್ಲಾಗು ಶುರು ಆಗ್ತಿದೆ. ಬನ್ನಿ ಹಾಗೆ ಏನೇನು ಮಾಡಿದೆ ತಿಳಿಸ್ತಾ ಹೋಗ್ತೀನಿ ಈ ಬ್ಲಾಗಲ್ಲಿ. ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೇಲಿ ಚಿಕನ್ ಸಾರು. ಹೌದು, ನಾರ್ಮಲಿ ಭಾನುವಾರ ಅಂದಿದ ತಕ್ಷಣ ನಮ್ಮ ಮನೇಲಿ 9 ಗಂಟೆ, ಬೆಳಗ್ಗೆ 9 ಗಂಟೆ 10 ಗಂಟೆ ಅಷ್ಟರಲ್ಲಿ ಚಿಕನ್ ಸಾರು ಮಾಡಿಬಿಟ್ಟಿರ್ತೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು. ಸೊ ಹಾಗಾಗಿ ಅವ್ರು ಬರ್ತಾ ತೊಗೊಂಬಂದರು. ಸುಮಾರು ಒಂದು 3-3:30 ಆಗಿರ್ಬೋದು. ಈಗ ನಾನೆಲ್ಲ ಕಟ್ ಮಾಡಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಲಕ್ಕಿ ನೋಡಿ ಮಲಗಿದ್ದವನು ಅವ್ರ ಅಪ್ಪನ ವಾಯ್ಸ್ ಕೇಳಿದ ತಕ್ಷಣ ಎದ್ದು ಆಟಾಡ್ತಿದ್ದಾನೆ. ಬನ್ನಿ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ಬಂದು ಮಕ್ಕಳಿಗೆ ಕಬಾಬ್ಗಂತ ಎತ್ತಿಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಬಿರಿಯಾನಿ ಮಾಡ್ತೀನಿ. ಆಲ್ಮೋಸ್ಟು ಇಷ್ಟಪಟ್ಟು ತಿನ್ನೋದಂದರೆ ಆಯುಷು. ಸೊ ಹಾಗಾಗಿ ಅವನಿಗೋಸ್ಕರ ಬಿರಿಯಾನಿ. ಇಲ್ಲಿ ಬಂದು ನಾಟಿ ಕೋಳಿ ನೋಡಿ, ಇದು ಇವತ್ತು ನಾಟಿ ಕೋಳಿಲಿ ಸಾಂಬಾರು ಮಾಡ್ತೀನಿ. ಯಾಕಂದರೆ ತಿಳಿಸಾರು, ನಾಟಿ ಕೋಳಿ ತಿಳಿಸಾರು ಸೂಪರಾಗಿರುತ್ತೆ ಅನ್ನೋಕ್ಕೆ. ಸೊ ಹಾಗಾಗಿ ನಾನು ಸಾಂಬಾರನ್ನು ಮಾಡ್ತೀನಿ. ಹಾಗೆ ಬರ್ತಾ ತರಕಾರಿಯನ್ನು ತಂದಿದ್ರು. ಹೇಗೂ ಈಗ ಚಿಕನ್ ಸಾಂಬಾರಿಗೆಲ್ಲ ನಾನು ಮಸಾಲೆ ಎಲ್ಲ ರುಬ್ಕೊಬೇಕು. ಸೊ ಹಾಗಾಗಿ ನಾನು ಒಂದೇ ಸಲಕ್ಕೆ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಹಾಗೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಇಲ್ಲಿ ತರಕಾರಿ ಎಲ್ಲ ಎತ್ತಿಡ್ತಿದ್ದೀನಿ. ನಮ್ಮ ಮನೇಲಿ ತರಕಾರಿ ತಿನ್ನೋದು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು. ನಾವು ಲಕ್ಕಿಗೋಸ್ಕರ ಇತ್ತೀಚೆಗೆ ಸ್ವಲ್ಪ ತರಕಾರಿನ ನಾವು ಯೂಸ್ ಮಾಡ್ತಿದ್ದೀವಿ. ಯಾಕಂದರೆ ಲಕ್ಕಿಗೆ ದಿನದಲ್ಲಿ 1 ಟೈಮು ಬೇಳೆ ಹಾಕಿ ಮತ್ತು ತರಕಾರಿ ಹಾಕಿ ನಾನು ಕಿಚಡಿ ಥರ ಮಾಡಿ ತಿನ್ನಿಸ್ತೀನಿ. ಆಲ್ಮೋಸ್ಟು ನಾವು ತಿಳಿ ಸಾರು ಅಂದರೆ ಬರೀ ಬೇಳೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ಕೊಂಡು ತಿಂತೀವಿ. ಅದೇ ನಮಗಿಷ್ಟ. ತರಕಾರಿ ಎಲ್ಲ ಒಂಚೂರು ಕಡಿಮೆನೇ ಹಾಕಿದ್ರು ಅಷ್ಟೇ ಸೈಡ್ಗೆ ಇಡ್ತಾರೆ. ಆಯುಷು ಅಷ್ಟೇ, ನಮ್ಮ ಯಜಮಾನ್ರು ಅಷ್ಟೇ, ನಾನು ಅಷ್ಟೇ ಈವನ್. ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ನಾವು ತರಕಾರಿಯನ್ನು ಯೂಸ್ ಮಾಡ್ತಿದ್ದಿದ್ದು. ಬಟ್ ಇತ್ತೀಚೆಗೆ ಅಂತೂ ಲಕ್ಕಿಗೋಸ್ಕರ ನಾವು ತರಕಾರಿಯನ್ನು ತಿಂತಿದ್ದೀವಿ. ಯಾಕಂದರೆ ಒಂದೊಂದು ಟೈಮ್ ನಾನು ಮಾಡಿ ತಿನ್ನಿಸ್ತೀನಿ. ಅಂದರೆ ದಿನದಲ್ಲಿ 1 ಟೈಮು ನಾನು ಕಿಚಡಿ ಥರ ಮಾಡಿ ತಿನ್ನಿಸ್ತೀನಿ. ಮಧ್ಯಾಹ್ನ ಮಾಡ್ತೀನಿ ಕಿಚಡಿ, ಮಾರ್ನಿಂಗು ನಾವು ಏನಾದರೂ ಟಿಫನ್ ಮಾಡಿದರೆ ಅದನ್ನೇ ತಿನ್ನಿಸ್ತೀನಿ. ಸಂಜೆಗೆ ಮಾತ್ರ ನಾನು ಈ ಬೇಳೆ ರಸಮ್ಮು ಇಲ್ಲಾಂದರೆ ತರಕಾರಿ ಸಾಂಬಾರು ಇದನ್ನು ಮಾಡಿ ನಾನು ತಿನ್ನಿಸ್ತೀನಿ. ಆಲ್ಮೋಸ್ಟು ತರಕಾರಿ ಸಾಂಬಾರನ್ನೇ ಮಾಡ್ತೀನಿ. ಬೇಳೆ ಸಾಂಬಾರು ಮಾಡಿದ್ರೆ ಬರೀ ಬೇಳೆ ಇರುತ್ತೆ ಅಂತ ಹೇಳಿ ನಾನು ತರಕಾರಿನ ಹಾಕಿ ಸಾಂಬಾರು ಮಾಡಿ ಲಕ್ಕಿಗೆ ಒಂಚೂರು ಅನ್ನಕ್ಕೆ ಹಾಕ್ಕೊಂಡು ತಿನ್ನಿಸ್ತೀನಿ. ಸೊ ಹಾಗಾಗಿ ಹೇಳಿದೆ, ಲಕ್ಕಿಗೋಸ್ಕರ ಈ ನಡುವೆ ನಾವು ತರಕಾರಿ ಸಾಂಬಾರನ್ನು ಮಾಡ್ತಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ಈಗ ತರಕಾರಿ ರೇಟು ತುಂಬ ಜಾಸ್ತಿ ಬೇರೆ ಆಗಿದೆ. ಹೊರಗಡೆ ಹಾಕಿದ್ರು ನಾನು ಬೈತೀನಿ, ಸೈಡ್ಗಿಟ್ಟರು ನಾನು ಬೈತೀನಿ. ಸೊ ಹಾಗಾಗಿ ತಿಂತಾರೆ, ನಾನು ಕೂಡ ತಿಂತೀನಿ. ಅದನ್ನು ಅರ್ಥ ಮಾಡ್ಕೊಂಡು, ಯಾಕಂದರೆ ದುಡ್ಡು ಕೊಟ್ಟು ತಂದಿರ್ತೀವಲ್ವ ತರಕಾರಿನ ಬಿಸಾಡಿದ್ರೆ ಹೇಗೆ ಅಂತ ನಾನು ಸಹ ತಿಂತೀನಿ. ಈಗ ಅಡುಗೆ ವಿಷಯಕ್ಕೆ ಬಂದರೆ ಎಲ್ಲಿ ತನಕ ಆಗಿದೆ ಬನ್ನಿ ನೋಡೋಣ. ನೋಡಿ, ನಾನು ಸಾಂಬಾರಿಗೆ ಒಂದು ಕಡೆ ಇಟ್ಟಿದ್ದೀನಿ. ಈ ಕಡೆ ಬಂದರೆ ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಹಾಕೋಷ್ಟರಲ್ಲಿ ಸಾಂಬಾರು ರೆಡಿ ಆಗಿರುತ್ತೆ. ಮತ್ತು ಅಷ್ಟರಲ್ಲಿ ನಾನು ಹಾಗೆ ಮಧ್ಯದಲ್ಲೂ ಸಹ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಬಾಬ್ನ ಸಹ ಹಾಗೆ ಸುಟ್ಬಿಡ್ತೀನಿ.
ಇವತ್ತು ನಮ್ಮನೆಯಲ್ಲಿ ಬಿರಿಯಾನಿ ಮಸಾಲ ನೋಡಲಿಕ್ಕೆ ದೊನ್ನೆ ಬಿರಿಯಾನಿ ಟೈಪ್ ಇದೆ. ಹೌದು, ಗ್ರೀನ್ ಕಲರ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಅದು ಗ್ರೇವಿ ಸಖತ್ತಾಗಿದೆ. ಫಸ್ಟ್ ಟೈಮ್ ಈ ಸ್ಮೆಲ್ ಅಂತೂ ಬರ್ತಿರೋದು. ಸ್ಮೆಲ್ ಘಮ ಘಮ ಅಂತಿದೆ. ಸೊ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡೆ. ತುಂಬ ಚೆನ್ನಾಗಿ ಅರೋಮಾ ಬರ್ತಿತ್ತು. ಸೊ ಈಗ ಚಿಕನ್ ಹಾಕಿ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಚಿಕನನ್ನು ಬೇಯಿಸ್ಕೊಳ್ಳೋಣ. ಮಸಾಲೆಯಲ್ಲಿ ತುಂಬ ಚೆನ್ನಾಗಿ ಚಿಕನ್ ಬೇಯಲಿ, ಆಗ ರುಚಿ ಚೆನ್ನಾಗಿ ಪೀಸಸ್ಗೂ ಸಹ ಹಿಡ್ದಿರುತ್ತೆ ಉಪ್ಪು ಖಾರ ಎಲ್ಲ. ಈಗ ಒಂದು 10 ನಿಮಿಷ ಆಯಿತು ನೋಡಿ, ಎಷ್ಟು ಚೆಂದ ಕಾಣ್ತಿದೆ ಆ ಗ್ರೇವಿ, ಚಿಕನ್ ಸಾಂಬಾರು. ಅದನ್ನು ನೋಡ್ತಿದ್ರೆ ಈಗಲೇ ಮುದ್ದೆಗೆ ಒಂದು ಸ್ವಲ್ಪ ಎತ್ಕೊಂಡು ತಿನ್ನೋಣ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಮತ್ತೊಂದು ಕಡೆ ಕಬಾಬ್ ಎಲ್ಲ ಹಾಕಿದ್ದಾಯಿತು, ಸಾಂಬಾರು ಸಹ ರೆಡಿಯಾಗಿದೆ. ಇನ್ನೊಂದೇ ಒಂದು ಬಾಕಿ ಅಂದರೆ ಬಿರಿಯಾನಿ ಒಂದು ಮಾಡೋದು ಬಾಕಿ. ಅದು ಮುಗ್ದಾದ್ಮೇಲೆ ಆಯುಷ್ಗೆ ಇಟ್ಕೊಟ್ಟು ಮತ್ತು ನಮ್ಮ ಪುಟಾಣಿಗೆ ಲಕ್ಕಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ ನಂತರ ನಾವು ತಿಂತೀವಿ. ಲಕ್ಕಿಗೆ ನೋಡೋಣ ಬಿರಿಯಾನಿ ಏನಾದರೂ ಖಾರ ಏನಾದರೂ ಒಂಚೂರು ಕಡಿಮೆ ಇದ್ದು ಅವ್ನು ತಿನ್ನೋಂಗಾದರೆ ಬಿರಿಯಾನಿನೇ ಒಂದು ಸ್ವಲ್ಪ ತಿನ್ನಿಸ್ತೀನಿ. ಸೊ ಇನ್ನೂ ರೂಢಿ ಆಗಿಲ್ಲ ಅವನಿಗೆ ಖಾರ. ಈಗೀಗ ಒಂಚೂರು ಚೂರೇ ನಾನು ರೂಢಿ ಮಾಡ್ತಿದ್ದೀನಿ. ನೋಡಿ, ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಇಲ್ಲಿ ಬಂದು ಒಳ್ಳೆ ಕಬಾಬ್ ಅಂತೂ ರೆಡಿಯಾಗಿದೆ. ಮತ್ತು ಇನ್ನೊಂದು ಕಡೆ ಬಿರಿಯಾನಿ ರೆಡಿ ಆಗ್ತಾ ಉಂಟು. ಬಿರಿಯಾನಿಗೆ ಇನ್ನೂ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ಬಟ್ ಈ ಸಲ ಅಂತೂ ಬಿರಿಯಾನಿ ಸಖತ್ತಾಗಿ ಬಂದಿದೆ. ಗ್ರೀನ್ ಕಲರ್ ಇತ್ತು. ಒಳ್ಳೆ ದೊನ್ನೆ ಬಿರಿಯಾನಿ ನಾವು ಹೋಟೆಲ್ಸಲ್ಲೆಲ್ಲ ನೋಡ್ತೀವಲ್ವ, ತಿಂತೀವಲ್ವ, ಆ ರೀತಿ ಇತ್ತು. ಟೇಸ್ಟು ಅಷ್ಟೇ, ಅರೋಮಾನು ಅಷ್ಟೇ, ಮತ್ತು ನೋಡಲಿಕ್ಕೆ ಆ ಟೆಕ್ಸ್ಚರು ಅಷ್ಟೇ ಸಖತ್ತಾಗಿತ್ತು ಗ್ರೀನ್ ಕಲರಲ್ಲಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್, ಅಂದರೆ ಸಂಡೇ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್.